ನಕಲಿ ಟೀ ಪುಡಿ ಇದು ಒಂದು ಭಾಗ. ನಕಲಿ ಟೀ ಪುಡಿ ಕೊಟ್ಟುಬಿಡೋದು, ಮಾರೋದು, ಒಮ್ಮೆ ಬಳಸಿದಂಥ ಟೀ ಪುಡಿಗೆ ಮತ್ತೆ ಬಣ್ಣ ಕಟ್ಟಿ ಅದನ್ನು ಒಣಗಿಸಿ ಮಾರೋದು, ಇದ್ರ ಬಗ್ಗೆ ನಾವು ಕೇಳಿದ್ದೀವಿ. ಇದು ಓಕೆ, ಕೆಲವರು ಅದನ್ನು ಐಡೆಂಟಿಫೈ ಮಾಡಿಬಿಡ್ತಾರೆ. ಆದರೆ ಪ್ರತಿಷ್ಠಿತ ಬ್ರ್ಯಾಂಡೆಡ್ನ ಟೀ ಪುಡಿನೋ ಕಾಫಿ ಪುಡಿನೋ ಇಟ್ಕೊಂಡು ಅದರದ್ದೇ ಅದೇ ರೀತಿಯಲ್ಲಿ ಪ್ಯಾಕ್ ಮಾಡಿ ಅದನ್ನೇ ಮಾರಿಬಿಟ್ರೆ ಅದರಲ್ಲಿ ಯಾವ ಟೀ ಪುಡಿ ತುಂಬಿದಾನೋ, ಏನು ಕ್ವಾಲಿಟಿನೋ, ಅದು ಏನು ಕಥೆನೋ ಗೊತ್ತಿಲ್ವಲ್ಲ. ಹಾಗಾಗಿ ದೊಡ್ಡ ಮಟ್ಟದ ಫೇಮಸ್ ಬ್ರ್ಯಾಂಡ್ಗಳ ನಕಲಿ ಪದಾರ್ಥಗಳ ಮಾರಾಟ ಜಾಲವನ್ನೇ ಇಲ್ಲಿ ಭೇದಿಸಿದ್ದಾರೆ. ನಾವು ಬ್ರ್ಯಾಂಡೆಡ್ ಟೀ ಕುಡಿಬೇಕು ಅಂತ ಹೇಳ್ಕೊಳ್ಳೋರು ಈ ಸ್ಟೋರಿ ನೋಡಲೇಬೇಕಾಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರುಚಿ ಇರುತ್ತೆ. ಒಬ್ರಿಗೆ ಈ ಬ್ರ್ಯಾಂಡ್ ಇಷ್ಟ, ಇನ್ನೊಬ್ರಿಗೆ ಇನ್ನೊಂದು ಬ್ರ್ಯಾಂಡ್ ಇಷ್ಟ ಆಗುತ್ತೆ. ಅದು ಟೀ ಪುಡಿನೋ ಕಾಫಿ ಪುಡಿನೋ ಏನಾದರೂ ಆಗಿರಲಿ, ಅಥವಾ ಕೊಳ್ಳುವಂಥ ವಸ್ತುಗಳು, ಶ್ಯಾಂಪೂನೋ, ಇನ್ನೊಂದು ಏನೋ ಒಂದು. ಸೊ ಇಲ್ಲೇನಾಗ್ತಾ ಇದೆ, ನಕಲಿ ಜಾಲ ಇದು. ನಕಲಿ ಐಟಮ್ಮೇ ನಕಲಿ, ಅದಕ್ಕೇನೋ ಹೆಸರಿಟ್ಕೊಂಡಿದ್ದಾರೆ ಅಂದರೆ ಅದು ಬೇರೆ ವಿಚಾರ. ಹೆಸರೆಲ್ಲ ಬ್ರ್ಯಾಂಡೆಡ್ ಕಂಪ್ನಿದೆ, ಎಲ್ಲ ಪ್ರತಿಷ್ಠಿತ ಕಂಪ್ನಿಗಳು. ಪಾಪ ವರ್ಷಗಟ್ಟಲೆ ಇಂಥ ಕಂಪ್ನಿಗಳು ಜನಗಳ ಮನ ಗೆಲ್ಲೋದಕ್ಕೆ, ಜನಗಳ ಬಾಯಿ ರುಚಿ ತಣಿಸೋದಕ್ಕೆ ವರ್ಷಗಟ್ಟಲೆ ಕಸರತ್ತು ಮಾಡಿರ್ತಾರೆ ಅವರು. ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು, ದರ ಮತ್ತು ಅದರ ಬಗೆಗಿನ ಜಾಹೀರಾತು ಜನಗಳು ರೀಚ್ ಆಗುವಂತೆ ನೋಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ಬರೀ ನಕಲಿ, ಅವರದ್ದೇ ಕಂಪ್ನಿ ಹೆಸರು ನಕಲಿ ಮಾರಾಟ ಮಾಡಿಕೊಂಡ್ರು. ಪ್ರತಿಷ್ಠಿತ ಕಂಪ್ನಿಗಳ ಹೆಸರಲ್ಲಿ ಟೀ ಪುಡಿ, ಡಿಟರ್ಜೆಂಟನ್ನು ಈ ಥರ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಮಾಡಿ ಮಾರಿರೋ ಕಥೆ ಇದು. ನಕಲಿ 3 ರೋಸಸ್ ಟೀ ಪುಡಿ ನೋಡಿ ಅಧಿಕಾರಿಗಳೇ ಬೆಸ್ತು ಬಿದ್ದುಬಿಟ್ಟಿದ್ದಾರೆ. ಅಸಲಿ ತಲೆ ಮೇಲೆ ಹೊಡೆದಂಗಿದೆಯಲ್ರಿ ಇದು ಅಂತ. ಬೆಂಗಳೂರು ಹೊರವಲಯದಲ್ಲಿ ನಡೀತಾ ಇದ್ದಂತಹ ಮಹಾ ಅಕ್ರಮ ಇದು. ಇಲ್ಲೆಲ್ಲ ಮಾರಾಟ ಮಾಡ್ತಾಯಿದ್ರೆ ಈಗ ಸ್ವಲ್ಪ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಈಗ ಇಲ್ಲೆಲ್ಲಿ ಮಾರಾಟ ಆಗ್ತಿತ್ತು ಅಂದರೆ ಬೆಂಗಳೂರು ಸಿಟಿಲಿ ಮಾರಾಟ ಆಗಿದೆ, ಬೆಂಗಳೂರು ರೂರಲ್ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾರಾಟ ಆಗಿದೆ, ಕೋಲಾರದಲ್ಲೂ ಈ ಬ್ರ್ಯಾಂಡ್ಗಳನ್ನು ಮಾರಿದ್ದಾರೆ ಇವರು. ರಾಮನಗರ ಮತ್ತು ಉಳಿದ ಜಿಲ್ಲೆಗಳಲ್ಲಿಯೂ ಕೂಡ ಈ ನಕಲಿ ಪದಾರ್ಥಗಳ ಸಾಗಾಟ ಜೋರಾಗಿ ನಡೆದಿದೆ. ಮಾಹಿತಿ ಸಿಕ್ತು ಅಂತ ಮದನಾಯಕನಹಳ್ಳಿ ಪೊಲೀಸರು ದಾಳಿ ಮಾಡ್ತಾರೆ. ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಪುಡಿ ಇಲ್ಲಿ ಸೀಸ್ ಮಾಡಿದ್ದಾರೆ. ನಕಲಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಂಥ ಭೂಮರಾಮ್, ಮಾಧು ಸಿಂಗ್, ವಿಕ್ರಮ್ ಸಿಂಗ್, ಶಿವಕುಮಾರ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡಿಟೇಲ್ಸ್ಕೊಳ್ಳೋಕ್ಕೆ ಸುರೇಶ್ ಬಾಬು ಇದ್ದಾರೆ. ಸುರೇಶ್ ಬಾಬು, ಹೇಗೆ ಪತ್ತೆ ಆಗಿರೋದಿದು? ಈಗ ಏನಾಗುತ್ತೆ ಸುರೇಶ್ ಬಾಬು, ಇದು ಒಂದು ಈ ಬಳಕೆ ಅಂತ ಬರುತ್ತಲ್ಲ, ಇದು ತಯಾರು ಮಾಡ್ಕೊಂಡಿರೋದೊಂದು ಭಾಗ. ಈ ಬಳಕೆ ಮಾಡಿದಾಗ ಒಂದು ಬ್ರ್ಯಾಂಡೆಡ್ನ ಟೀ ಪುಡಿನೋ ಕಾಫಿ ಪುಡಿನೋ ಶ್ಯಾಂಪೂನೋ ಡಿಟರ್ಜೆಂಟೋ ಬಳಸ್ತಾ ಇರ್ತಾರೆ ಜನ. ಅದು ಬಳಸಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಒರಿಜಿನಲ್ ಅಲ್ಲ ಅಂತ ಒಂದು ಫೀಲ್ ಬಂದುಬಿಡುತ್ತೆ. ಸೊ ಜನ ಯಾರು ಕಂಪ್ಲೇಂಟ್ ಮಾಡಲಿಲ್ವಾ ಇದ್ರ ಬಗ್ಗೆ? ಇದು ನಕಲಿ ಏನೋ ಇದೆ ಅಂತ ಅನಿಸ್ತಿದೆ ನಮಗೆ ಅಂತ ಜನ ಕಂಪ್ಲೇಂಟ್ ಮಾಡಿಲ್ವಾ? ಇದು ಗೊತ್ತಾಗಿದೆ ಹೇಗೆ ಅಂತ? ರಮಕಾಂತ್, ಈಗ ಜನಮರಳು ಜಾತ್ರೆ ಮರಳು ಹತ್ತು ಜನ ಒಂದ್ ಕಡೆ ಇದ್ದಾಗ ಅದ್ರಲ್ಲಿ ಅರ್ಧ ಜನ ಯಾವ ಕಡೆ ಹೆಚ್ಚು ಒಲವು ತೋರ್ತಾರೆ ಅಥವಾ ಅರ್ಧಕ್ಕಿಂತ ಹೆಚ್ಚು ಜನ ಯಾರು ಅಭಿಪ್ರಾಯ ಪಡಿಸ್ತಾರೆ, ಅದು ಪ್ರಚಾರಕ್ಕೆ ಬರ್ತಕ್ಕಂಥದ್ದು. ಇಲ್ಲಿ ಟೀ ಕುಡಿದ್ರು ಏನೋ ರುಚಿ ಸಿಗ್ತಾ ಇಲ್ಲ, ಬಟ್ಟೆ ವಾಶ್ ಮಾಡಿದ್ರು ಬಟ್ಟೆಯಲ್ಲಿ ಇರ್ತಕ್ಕಂಥ ಕೊಳೆ ಹೋಗ್ತಾ ಇಲ್ಲ, ಈ ಏನೋ ರಿನ್ ಸರ್ಫ್ ಎಕ್ಸೆಲ್ ವಾಷಿಂಗ್ ಪೌಡರ್ ನ ಹಾಕಿದ್ರು ಬಟ್ಟೆಯಲ್ಲಿ ಕೊಳೆ ಹೋಗ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಅಂತ ಹೇಳಿ ಬಳಸ್ತಾ ಇರ್ತಕ್ಕಂತಹ ಗ್ರಾಹಕರು ಅಂಗಡಿ ಮಾಲೀಕರನ್ನು ಕೇಳಿದಾಗ, ಅಂಗಡಿ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೇಳಿದಾಗ, ನಮಗೆ ಪಾರ್ಸಲ್ ಬಂದಿದೆ, ನಾವು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ನಾವು ಏನೋ ಕಸ್ಟಮರ್ ಕೇರ್ಗೆ ಅಥವಾ ಸಂಬಂಧಪಟ್ಟವರಿಗೆ ತಿಳಿಸ್ತೀವಿ ಅಂತಕ್ಕಂಥ ಆರೈಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ನಕಲಿ 3 ರೋಸಸ್ ಮತ್ತು ನಕಲಿ ಸರ್ಫ್ ಎಕ್ಸೆಲ್ ಏನೋ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಏನು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳನ್ನ ಇವರು ನಕಲಿ ಬ್ರ್ಯಾಂಡ್ಗಳನ್ನ ಸೀಲು ಮತ್ತು ಕವರ್ ಅನ್ನ ಹಾಕಿ ಮಾರಾಟ ಮಾಡ್ತಾ ಇದ್ರು. ಈ ಸಂಬಂಧ ನೆಲಮಂಗಲ ವ್ಯಾಪ್ತಿಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥ ನಕಲಿ ಟೀ ಪುಡಿ ಅವಳಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರಿಗೂ ಮಾಹಿತಿ ಹೋಗುತ್ತೆ. ಅಂಗಡಿ ಮಾಲೀಕರು ಸಹ ನಾವು ಈ ತರ ಬ್ರಾಂಡೆಡ್ ಕಂಪನಿ ತಗೊಳ್ತಾ ಇದೀವಿ, ಆದ್ರೆ ಜನ ಈ ತರ ಆರೋಪ ಮಾಡ್ತಾ ಇದಾರೆ ಅಂತ ಹೇಳಿ ಮಾದನಾಯಕನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಾಗ, ಒಂದು ದೂರ ಅಲ್ಲ ಅನೇಕ ದೂರುಗಳು ದಾಖಲಾದಾಗ ಇಲ್ಲಿಂದ ಏನೋ ಸಪ್ಲೈ ಆಗ್ತಾ ಇದೆ. ಆ ಸಪ್ಲೈ ಚೈನ್ ಅನ್ನ ಚೆಕ್ ಮಾಡ್ಲಿಕ್ಕೆ ಮುಂದಾದಾಗ ಅದರ ಮೂಲ ಗೊತ್ತಾಗಿದ್ದು ಈ ಏನೋ ಅಡ್ಡ. ಯಾವಾಗ ಕೋಲಾರ, ರಾಮನಗರ ಜಿಲ್ಲೆಗಳಿಂದಲೂ ಮಾರಾಟ ಆಗ್ತಕ್ಕಂಥ ವಸ್ತುಗಳಲ್ಲಿ ನಕಲಿ ವಸ್ತುಗಳು ಮಾರಾಟ ಆಗ್ತಾ ಇದೆ ಅಂತ ವಿಷಯ ಗೊತ್ತಾಗುತ್ತೋ ಆವಾಗ ಇಲ್ಲಿಂದ ಸರ್ಕಲ್ ಚೈನ್ ಯಾವುದೇ ಈ ಕಂಪನಿಗಳು ಸುರೇಶ್, ಈ ಕಂಪನಿ ಕಂಪ್ಲೇಂಟ್ ರೈಸ್ ಮಾಡಿರಲಿಲ್ವಾ ಎಲ್ಲೂ ಕೂಡ?
ಕಂಪನಿಗಳಿಗೆ ಆ ಮಾಹಿತಿನೇ ಹೋಗಿರಲ್ವ ಇಲ್ಲಿವರೆಗೂ ನಮ್ಮ ಬ್ರ್ಯಾಂಡ್ ಹೆಸರಲ್ಲಿ? ಯಾಕೆಂದರೆ ದೊಡ್ಡ ಅಫೆನ್ಸ್ ಇದು ಸುರೇಶ್, ಇದು ಸಾಧಾರಣ ಅಫೆನ್ಸ್ ಅಲ್ಲ. ಕಾರಣ ಒಮ್ಮೆ ಮನುಷ್ಯನಿಗೆ ಒಳ್ಳೆ ಬ್ರ್ಯಾಂಡು, ಅವನಿಗೆ ಅದನ್ನು ಒಳ್ಳೆ ಬ್ರ್ಯಾಂಡ್ ದೃಷ್ಟಿನೇ ನೋಡಿರ್ತಾನೆ, ಇದ್ಯಾಕೋ ಚೆನ್ನಾಗಿಲ್ಲಪ್ಪ ಅಂತ ಅನಿಸ್ಬಿಟ್ರೆ ಮತ್ತೆ ಆ ವಿಶ್ವಾಸವನ್ನು ಮರುಪಡೆಯೋದಿದೆಯಲ್ಲ, ಸುಲಭದ ಕಥೆ ಅಲ್ಲ ಒಂದು ಸಲ ಹೆಸರು ಕೆಡಿಸ್ಕೊಂಡ್ರೆ. ಸೊ ಕಂಪ್ನಿಗಳಿಗೆ ಯಾರೂ ಕಂಪ್ಲೇಂಟ್ ಮಾಡಿರಲಿಲ್ವ ಇಷ್ಟು ಜನದಲ್ಲಿ ಅಂತ? ಗ್ರಾಹಕರಿಗೂ ಮಾದನಾಯಕನಹಳ್ಳಿ ಪೊಲೀಸರಿಗೆ ಏನೋ ದೂರು ಕೊಟ್ಟಾಗ ಏನು ಬಾಬುರಾಮ್, ಮಾಧವ್ ಸಿಂಗ್, ವಿಕ್ರಮ್ ಸಿಂಗ್, ಶಿವಕುಮಾರ್ ಇವರ ಬಂಧನ ಆದ ಕೂಡಲೇ ನಂತರ ಈ ಸಂಬಂಧ ಈ ರಿಲೇಟೆಡ್ ಅಲ್ಲಿ ಎಲ್ಲೆಲ್ಲಿ ದೂರು ದಾಖಲಾಗಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಹಿಂದೂಸ್ತಾನ್ ಯೂನಿಲಿವರ್ನವರು ಸಹ ರಾಮನಗರ ಮತ್ತು ಕೋಲಾರ ಪೊಲೀಸರು ಗಮನಕ್ಕೆ ತಂದಿದ್ರು ಈ ತರ ಆರೋಪಗಳು ಬರ್ತಾ ಇದೆ ತರ ಅಂತ ಹೇಳಿ. ಆದ್ರೆ ಯಾರು ದೂರನ್ನ ಅಂದ್ರೆ FIR ದಾಖಲು ಮಾಡಿರ್ಲಿಲ್ಲ. FIR ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಇದು ಇನ್ವೆಸ್ಟಿಗೇಷನ್ ಒಳಪಡ್ಲಿಲ್ಲ. ಯಾವಾಗ ಮಾದನಾಯಕನಹಳ್ಳಿ, ನೆಲಮಂಗಲ ಸುತ್ತಮುತ್ತ ಇದರ ವಾಸನೆ ಅಂದ್ರೆ ನಕಲಿ ವಸ್ತುಗಳು ಮಾರಾಟ ಆಗ್ತಾ ಇದೆ ಅಂತ ವಿಷಯ ಗೊತ್ತಾಗುತ್ತೋ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಕೈಗೊಂಡಾಗ ಇದು ಗೊತ್ತಾಗಿದೆ. ಈಗ ರಾಮನಗರ ಮತ್ತು ಕೋಲಾರ ಆ ಭಾಗದಲ್ಲೂ ಸಹ ಇದೆಲ್ಲ ಇದು ಮಾಡಿದ್ರೆ ಇಲ್ಲ, ಉತ್ತರ ಭಾರತ ಮೂಲದವರ ಇದು ಮಾಡಿರೋದು ಸುರೇಶ್, ಉತ್ತರ ಭಾರತ ಮೂಲದವರ ಇವರೆಲ್ಲರೂ ಕೂಡ ಹೆಸರು ನೋಡಿದ್ರೆ ಹತ್ರ ಅನಿಸ್ತಿದೆ ಕಂಪ್ಲೀಟ್ ಆಗಿ. ರಮಾಕಾಂತ್ ನೀವು ಹೇಳಿದಂಗೆ ಹೌದು, ಏನೋ ಏನಿದೆ ಬಾಬುರಾಮ್ ಇದ್ದಾನೆ, ಮಾಧವ್ ಸಿಂಗ್ ಇದ್ದಾನೆ, ವಿಕ್ರಮ್ ಸಿಂಗ್ ಇದ್ದಾನೆ, ಶಿವಕುಮಾರ್ ಇದ್ದಾನೆ, ಇವರು ಆ ಸಂಸ್ಥೆಗಳಲ್ಲಿ ಏನು ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆಗಳಲ್ಲಿ ಆ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿರ್ತಕ್ಕಂಥವ್ರು. ಆ ಕಾರಣದಿಂದ ಆ ಏನೋ ಎಲ್ಲೆಲ್ಲಿ ಏನೇನ್ ಮಾಡಿದ್ರೆ ಈ ನಕಲಿ ವಸ್ತುಗಳನ್ನ ಅಸಲಿ ವಸ್ತುಗಳನ್ನ ಮಾರ್ಬೋದು ಅನ್ನೋದು ಟೆಕ್ನಿಕಲ್ ಆಗಿ ತಿಳ್ಕೊಂಡಿದ್ರಿಂದ ಈ ಪ್ರಕರಣ ಈ ಮಟ್ಟಕ್ಕೆ ಬಂದಿದೆ. ಈಗ ಮಾದನಾಯಕನಹಳ್ಳಿ ಪೊಲೀಸರ ಬಂಧನದಿಂದ ಈ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರೋರು ಈಗ ಪೊಲೀಸರು ವಶದಲ್ಲಿದ್ದಾರೆ. ಈ ನಕಲಿ ಅಸಲಿ ಈಗ ಏನಾದರೂ ಒಂದು ಡಿಫ್ರೆನ್ಸ್ ಇರುತ್ತೆ ಸುರೇಶ್. ಈಗ ಜನಗಳಿಗೆ ಇವತ್ತು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ಳಿ, ಉದಾಹರಣೆಗೆ ಯಾವುದೋ ಡಿಟರ್ಜೆಂಟೋ, ಸೋಪೋ, ಟೀ ಪುಡಿನೋ ಇದು ನಕಲಿ ಅಸಲಿ ಅಂತ ಅಲ್ಲೇನಾದರೂ ಜಾಗೃತಿ ಮೂಡಿಸೋ ಕೆಲಸ ಏನಾದರೂ ಆಗ್ಬೇಕಲ್ವಾ ಇದ್ರ ಬಗ್ಗೆ ಈಗ ಅಂತ? ನಕಲಿ ಹೇಗಿರುತ್ತೆ, ಪ್ಯಾಕಿಂಗ್ ಹೇಗಿರುತ್ತೆ ಅಂತ? ರಮಾಕಾಂತ್, ಈಗ ನಾವು ಟೀ ಕುಡಿತಾ ಇರ್ತೀವಿ, ಆ ರುಚಿಗೆ ನಾವು ಹೊಂದ್ಕೊಂಡಿರ್ತೀವಿ. ಏಕದಮ್ ಅದು ರುಚಿ ಬಣ್ಣ, ರುಚಿ, ಶಕ್ತಿ ಇದೇನೋ ಅದೇನೋ ಬಣ್ಣ, ರುಚಿ, ಶಕ್ತಿ ಅಂತ ಬರುತ್ತಲ್ಲ ಅದೇ ಅಲ್ವಾ? ಹೌದು ಶ್ರೀಲೋದ ಟೀ ಪುಡಿ ತುಂಬಾ ಅಂದ್ರೆ ಅದಕ್ಕೆ ಅಭ್ಯಾಸ ಆಗಿರ್ತಕ್ಕಂಥವ್ರು ಅದು ಗೊತ್ತಾಗುತ್ತೆ. ಒಂದ್ಸಲ ರುಚಿ ಯಾಕೋ ನೆನೆ ರುಚಿ ಇಲ್ಲ ಅಂತಂದಾಗ, ಈಗ ಹಾಲು ಕಡಿಮೆ, ಹಾಲಲ್ಲಿ ನೀರ್ ಜಾಸ್ತಿ ಆಗಿದೆಯಾ ಅಂತೇಳಿ ಮನೆಯವ್ರನ್ನ ಕೇಳ್ಕೊಂಡಾಗ ಇಲ್ಲ ರೀ ಕರೆಕ್ಟ್ ಆಗಿದೆ ಅಂತೇಳಿ ಹೇಳಿದ್ರು ಸಹ ರುಚಿ ಸಿಗ್ತಾ ಇಲ್ಲ ಅಂತಂದಾಗ ನಾನು ಅಂಗಡಿ ಎಲ್ಲಿ ತಂದಿರ್ತೀನಿ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಮಾಡ್ತೀನಿ. ಅವರು ಸರಿಯಾಗಿ ಉತ್ತರ ಕೊಟ್ರೆ ಓಕೆ, ಸರಿಯಾಗಿ ಉತ್ತರ ಕೊಡದೆ ಇದ್ದಾಗ ಇದು ಅನುಮಾನ ಜಾಸ್ತಿ ಆಗುತ್ತೆ. ಈ ಸಂಬಂಧಪಟ್ಟ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಆ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಏನು ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಇದೆ, ಅವರು ಸಹ ಇದ್ರ ಮೇಲೆ ದೂರು ಕೊಟ್ಟು ಈ ಬರೀ ಬಾಬುರಾಮು, ಶಿವಕುಮಾರ್, ವಿಕ್ರಮ್ ಸಿಂಗ್ ಮಾತ್ರನ ಇದ್ರ ಹಿಂದೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ದೇಶದಾದ್ಯಂತ ಈ ತರ ನಕಲಿ ಉತ್ಪನ್ನಗಳು ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳು ಇದಾರ ಅನ್ನೋದ್ರ ಬಗ್ಗೆ ಮತ್ತಷ್ಟು ತನಿಖೆ ಕೈಗೊಂಡಾಗ ಈ ನಕಲಿ ವಸ್ತುಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಮೌಲ್ಯದ್ದು ಸೀಸ್ ಮಾಡ್ಕೊಂಡಿದ್ದಾರೆ ಅಂದಾಜು ಅಂತ ಈಗ ಸುರೇಶ್? ಇದೆ ಆಮೇಲೆ ತಯಾರು ಮಾಡ್ತಾ ಇದ್ದಲ್ಲಿ ಇಲ್ಲಿ ನಮ್ಗೆ ಕಾಣಿಸ್ತಿರೋದೇನು ಅಂದ್ರೆ ಬಹುಶಃ ತಂದು ಇಟ್ಕೊಂಡಿರ್ಬೇಕು. ಆ ಮನೆ ನೋಡಿದ್ರೆ ಇಲ್ಲೇನೋ ತಯಾರು ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಮಷಿನ್ಸ್ ಬೇಕು, ಪ್ಯಾಕ್ ಮಾಡಬೇಕು, ತುಂಬಬೇಕು, ಎಲ್ಲ ದೊಡ್ಡ ಒಂದು ಘಟಕ ಬೇಕಾಗುತ್ತೆ. ಅದೆಲ್ಲಿಂದ ಅಂತ ಮೇಲ್ನೋಟಕ್ಕೆ ಇದು ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಕಂಡು ಬಂದಿರ್ತಕ್ಕಂಥ ವಿಷಯ. ಇಲ್ಲಿ ಇವರು ಆ ನಕಲಿ ಪ್ಲಾಸ್ಟಿಕ್ ಏನು ವಸ್ತುಗಳು ಅಂದ್ರೆ ಏನು ನಕಲಿ ವಸ್ತುಗಳನ್ನ ಅಥವಾ ಗುಣಮಟ್ಟ ಇಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ಬೇರೆ ಬೇರೆ ಕಡೆಯಿಂದ ತರ್ತಾರೆ. ಆದ್ರೆ ಅದನ್ನ ಪ್ಯಾಕ್ ಮಾಡ್ತಕ್ಕಂಥ ಕೆಲಸ ಮಾತ್ರ ಇಲ್ಲ ಆಗ್ತಾ ಇತ್ತು. ಆದ್ರೆ ಆ ನಕಲಿ ವಸ್ತುಗಳನ್ನ ಇಲ್ಲಿಗೆ ಯಾರು ಸರಬರಾಜು ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಾ ಇತ್ತು, ಆ ಪ್ಲಾಸ್ಟಿಕ್ ಲೇಯರ್ಸ್, ಬ್ರಾಂಡೆಡ್ ಆ ಸೀಲ್ಸ್ ಅದೆಲ್ಲ ಎಲ್ಲಿ ಉತ್ಪತ್ತಿ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ಮಾದನಾಯಕನಹಳ್ಳಿ ಪೊಲೀಸರು ಬರೀ ಈ 3-4 ಜನರನ್ನ ಮಾತ್ರ ಬಂಧಿಸಿದ್ದಾರೆ. ಇದ್ರ ಹಿಂದೆ ದೊಡ್ಡ ನೆಟ್ವರ್ಕ್ ಇರುತ್ತೆ, ಎಲ್ಲಿಂದ ನಕಲಿ ವಸ್ತುಗಳು ಉತ್ಪತ್ತಿ ಆಗ್ತಾ ಇದೆ ಮತ್ತು ಈ ಪ್ರಿಂಟಿಂಗ್ ಸೀಲ್ಗಳನ್ನ, ಕವರ್ಗಳನ್ನ ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ರು, ಯಾರು ಉತ್ಪತ್ತಿ ಮಾಡ್ತಾ ಇದ್ರು, ಎಲ್ಲಿಂದ ಸರಬರಾಜು ಆಗ್ತಾ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಚೈನ್ ಲಿಂಕ್ ಅನ್ನ ಭೇದಿಸಿದಾಗ ಈ ಮಟ್ಟ ಈ ಕಳ್ಳರು 3-4 ಜನ ಮಾತ್ರ ಇದಾರ ಅಥವಾ ಇದ್ರ ಹಿಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಜಾಲ ಇದೆಯಾ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ನಡೆದಾಗ ಈ ತರ ನಕಲಿ ಅವಳಿಗೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸುರೇಶ್.